ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ವಿಚಾರ ಕುರಿತಂತೆ ಶಾಸಕರಾಗಿರ್ತಕ್ಕಂಥ ರವಿ ಗಣಿಗ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ ಬನ್ನಿ. ಸರ್, ನಮ್ಮ ತಂದೆ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸರ್ ಇವತ್ತು. ಮತ್ತೆ ಈಗ ಯಾರು ಹೇಳಿದ್ರು ಅವ್ರು ಪೂರ್ಣಾವಧಿ ಸಿಎಂ ಆಗಲ್ಲ ಅಂತ ಯಾರು ಸ್ಟೇಟ್ಮೆಂಟ್ ಮಾಡಿದಾರಾ? ನಾವ್ಯಾರ ಮಾಡಿದಾರ? ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರು ಮಾಡಿದಾರ? ಇಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮಾಡಿದಾರ? ಯಾರು ಮಾಡಿದ್ದಾರೆ? ಯಾರು ಮಾಡಿಲ್ಲ ಅಲ್ವಾ? ನಾವ್ಯಾರನ್ನು ಸಿಎಂ ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸಿ ಅಂತ ಯಾರಾದ್ರೂ ಮಾತಾಡಿದಾರ? ಹೇಳಿ. ಅಲ್ಲ, ನಾಯಕತ್ವ ವಿಚಾರ ಕುರಿತಂತೆ ಯಾವುದೇ ನಾಯಕರು ಮಾತಾಡಬಾರ್ದು ಅಂತಕ್ಕಂಥ ಸೂಚನೆಯನ್ನ ಹೈಕಮಾಂಡ್ ನಾಯಕರು ನೀಡಿದ್ರು. ಈಗ ಸಿಎಂ ಪುತ್ರ ಮತ್ತೊಮ್ಮೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಸರ್ ಇವತ್ತು ಅಧಿವೇಶನದ ಆರಂಭದ ದಿನ. ಅವ್ರು ಯಾವ ಆಂಗಲ್ ಅಲ್ಲಿ ಹೇಳಿದ್ರು ಗೊತ್ತಿಲ್ಲ. ಹೈಕಮಾಂಡ್ ಅವರು ಎಲ್ಲಾರು ಯಾರಿಗೂ ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಅದನ್ನ ನಾವ್ ಯಾರು ಮಾತಾಡ್ತಾ ಇಲ್ಲ. ಅಲ್ಲ ಸರ್, ಸಿಎಂ ಪುತ್ರನಿಗೆ ಬೇರೆ ಕಾನೂನು, ಪಕ್ಷದಲ್ಲಿ ಬೇರೆ ರೂಲ್ಸ್ ಅಥವಾ ಇತರ ಶಾಸಕರಿಗೆ ಬೇರೆ ರೂಲ್ಸ್ ಅಂತಕ್ಕಂಥ ವಿಷಯ ಸರ್ ಈಗ ಇರೋದು. ಅದೇ ನಾನು ಈಗ ನಮ್ಮ ಹೈಕಮಾಂಡ್ ಅವ್ರ ಹತ್ರ ಮೀಡಿಯಾದವರೆಲ್ಲ ಈ ತರ ಕೇಳ್ತಾ ಇದಾರೆ ಅಂತ ಹೇಳ್ತೀನಿ. ನಾಳೆ ಶಾಸಕಾಂಗ ಪಕ್ಷದ ಸಭೆ ಕೂಡ ಇದೆ ಸರ್ ಕಾಂಗ್ರೆಸ್ದು. ಹೌದು, ಇದೆ, ಕರೆದಿದ್ದಾರೆ, ನಾವು ಹೋಗ್ತಾ ಇದೀವಿ. ಅದ್ರಲ್ಲಿ ಏನಾದ್ರು ಈ ವಿಚಾರ ಕುರಿತಂತೆ ಈಗ ನಾಯಕತ್ವ ವಿಚಾರದ ಗೊಂದಲ ವಿಚಾರ ನಾಳೆ ಚರ್ಚೆ ಮಾಡಿ, ನೀವು ಸಿಗ್ತಿರಲ್ಲ ನಾಳೆ ಚರ್ಚೆ ಮಾಡೋಣ. ಇದಿಷ್ಟು ಶಾಸಕ ರವಿ ಗಣಿಗ ಅವರ ಮಾತು. ಈ ವಿಚಾರ ಕುರಿತಂತೆ ಶಾಸಕಾಂಗ ಪಕ್ಷ ಇದೆ, ನಮ್ಮ ಹೈಕಮಾಂಡ್ ಇದೆ, ಅವ್ರ ಜೊತೆ ಮಾತಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.